ಸೊ ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದಿರಿ? ಎಲ್ಲ ಮಸ್ತ್ ಅದಿರಿ ಅನ್ಕೋತೀನಿ ರೀ. ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೀನಿ ರೀ. ಓರಿ ಗೈಸ್, ಹಾಂ ಏನು ನೀನು ಹೇಳಿದ್ದೆಲ್ಲ ಇಡ್ಲಿ ಹಾಕಿದ್ನಿ ಅಂತ ಹೇಳಿ ಇಡ್ಲಿ ನಾಷ್ಟಾಗಿ ಮಾಡೈತ್ರಿ. ಅಡಿಗೆ ಮಾಡೀನಿ. ಉಸಳಿ, ಚೌಳಿಕಾಯಿ ಪಲ್ಯ, ಚಪಾತಿ, ಸಾಂಬಾರ್ ಅಂತೂ ಐತಿ, ಅನ್ನ ಅಂತೂ ಐತಿ. ಆಲ್ಮೋಸ್ಟ್ ಅಡಿ ಎಲ್ಲ ಆಗೈತ್ರಿ. ಚಪ್ಪಾಳೆ ಅದ, ಚಪ್ಪಲೆ ಅಲ್ಲ. ಪಿಸ್ತಾ ರಾಣಿ ಪಿಸ್ತಾ ತಿನ್ನತಾಳ. ಒಟ್ಟು ಪಿಸ್ತಾ ಬೇಕಿ, ಹೌದಿಲ್ಲ? ಪಿಸ್ತಾ ಇದ್ರೆ ಮುಗಿದೋದು. ಇನ್ನು ಭಾಂಡೆ ಅದಾವು, ಭಾಂಡೆ ಭಾಳ ಅದಾವು. ಒಮ್ಮೆ ಊಟ ಆದ್ಮೇಲೆ ತಿಕ್ಬೇಕಂತ ಹೇಳಿ ಕೂತಿಂದ. ಯಾಕಂದ್ರೆ ಹೊಳ್ಳೆತ್ತಿ ಕೊಡ್ತಿಂದ್ರು ಬ್ಯಾಸರ ಬರ್ತೈತಿ. ಊಟ ಮುಗಿಸ್ಕೊಂಡು ಎಷ್ಟು ಹಾಕೈತಿ ಒಮ್ಮೆ ತಿಕ್ಕೊಡ್ತೀನಿ. ಭಾಳ ಅದಾವು. ನೀರು ಬಿಟ್ಟಿದ್ರು ಇವತ್ತು ಹೇಳಿ, ಇವತ್ತು ಒಗ್ಯಾಣೆ ಎಲ್ಲ ಜಲ್ದಿ ಆಗೈತಿ. ಮ್ಯಾಲೆ ಮೋಟ್ರಿಗೆ ನೀರು ಹಚ್ಚೀನಿ, ಕುಡಿಯಾಕೆಲ್ಲ ನೀರು ತುಂಬೈತಿ. ಅದು ಸ್ವಲ್ಪ ತುಂಬಿಟ್ಟೀನಿ, ಯಾಕಂದ್ರೆ ಭಾಂಡೆ ತಿಕ್ಕಾಕ. ಓ, ಊಟ ಮಾಡಿಲ್ಲ, ಇಡ್ಲಿ ತಿನ್ಸಿಲ್ಲ, ಜಳಕ ಮಾಡಿ ಎಲ್ಲ ಮಾಡಿ ಬಂಡ್ರ ಕುಂಕುಮ ಹೆಂಗೆ ಬಡ್ಕೊಂಡ ನೋಡಿ. ಓ, ಯಾರಲ್ಲ? ಊಟ ಮಾಡಿ ಹೋದ್ರ ಅವ್ರು. ನನಗೆ ಒಂಥರ ಟಾಸ್ಕ್ ಥರ ಆಗಕತ್ತೈತಿ. ಹೇಳ್ತೀನಿ ಹ್ಞೂನ ಬಂಗಾರಿ, ಒಟ್ಟು ಮಾತಾಡ್ಸ್ಕೊಡಂಗಿಲ್ಲಲ್ಲ ನೀನು. ಸುಮ್ ಕುಂದ್ರು ನೋಡೋಣ, ಸುಮ್ ಕುಂದ್ರು ನೋಡೋಣ. ಒಟ್ಟು ಮಾತಾಡ್ಬಾರ್ದ? ನಾ ಮಾತಾಡ್ತಾನ ಒಟ್ಟು ಮಾತಾಡ್ಬಾರ್ದು, ಸುಮ್ ಕುಂದ್ರಬೇಕಾ? ಅಂದ್ರೂ ಬಿಡುದಿಲ್ಲ. ಕೇಳಂಗಿಲ್ಲ ಅಂದ್ರೆ ಕೇಳಂಗಿಲ್ಲ. ಹ್ಞೂ ಶಂಕರ. ಕಾಯಿಪಲ್ಲೆ ಪೋಯ ಮತ್ತೆ ಕಾಯಿಪಲ್ಲೆ ತಂದು ಕಾಯಿಪಲ್ಲೆ ಸೋಸ್ಬೇಕು, ಎಲ್ಲ ಫ್ರಿಜ್ನಾಗ ನೀಟಾಗಿ ಇಡಬೇಕು. ಅದೊಂಥರ ವ್ಲಾಗ್ ಬಿಡು ಬಿಂಗು. ಎಟ್ರ ಮಾತಾಡ್ತೀನಿ ನೀನು. ನಾ ಇದ್ರ ಸಂಬಂಧ ಹೊರಗೆ ವ್ಲಾಗ್ ಮಾಡಂಗಿಲ್ಲ. ಇದ್ರ ಸಂಬಂಧ ನಾ ಹೊರಗೆ ವ್ಲಾಗ್ ಮಾಡಂಗಿಲ್ಲ. ಅದಕ್ಕೆ ರೂಮ್ನಾಗ ಕೂತು ವ್ಲಾಗ್ ಮಾಡ್ತೀನಿ. ನೋಡಿ ಬಾಜು ಅದು ತಳಗೆ ಒಟ್ಟು ಮಾತಾಡ್ಸ್ಕೊಡೋದು. ಇಲ್ಲ ಮಾಡಂಗಿಲ್ಲ, ನಾ ಉಪವಾಸ ಇರ್ತೀನಿ ನೋಡು. ಹಾಂ, ಏನು ಮಾಡ್ಕೊ ನಾ ಉಪವಾಸ ಇರ್ತೀನಿ. ಹಾಂ, ಏನಲ್ಲ ಶಂಕರಿ? ನೇತ್ರ ಹಂಗೆ ಜೀವ ಹಾಕಿ ಇನ್ನು ಅರಿವಿ ಮಾಡಿಸ್ಬೇಕು. ಬಾಂಡೆ ಬಿದ್ದಾವು, ಅಡಿಗೆ ಎಲ್ಲ ಆಗೈತಿ. ಕಾಯಿಪಲ್ಲೆ ಸೋಸಬೇಕು. ಇನ್ನು ಹೊರಗೆ ಕೂತ್ರಾಕಿ ಮಾತಾಡಿ ಶಕ್ತಿ ಓಡಂಗಿಲ್ಲ, ಹುಡುಕ್ಯಾಡತ್ತಾಳ. ಎಲ್ಲಿ ಹೋದಳತ್ತೀನಿ. ಅದಕ್ಕೆ ನಾ ರೂಮ್ನಾಗ ಬಂದೀನಿ ರೀ. ಯಪ್ಪ, ಮುಂಜಾನೆ ಒಂಥರ ನನಗೆ ಟಾಸ್ಕ್ ಇದ್ದಂಗೆ ಅನಿಸ್ತೈತ್ರಿ. ಯಾಕಂತ ಹೇಳ್ತೀನಿ, ಆಕಿಗೆ ಸಾಲಿಗೆ ಕಳಿಸ್ಬೇಕು. 8:15 ಅಂದ್ರೆ ಆಕೆ ರೆಡಿ ಮಾಡಬೇಕು. 8:15 ರೆಡಿ ಮಾಡಿ ಕಿಸಿಂದ ಆಕೆ ಡಬ್ಬಿ ಮಾಡ್ಕೋಬೇಕು. ಆಕೆಗೆ ಡಬ್ಬಿ ಮಾಡಿ ಉಳ್ಕಿದವ್ರಿಗೆ ಎಲ್ಲ ಸಜ್ಜು ಮಾಡಿಡ್ಬೇಕು. ಎಲ್ಲ ಕಾಯಿಪಲ್ಲೆ ಅದು ಮಾಡಿ ಅವರಿಗೆಲ್ಲ ಸಜ್ಜು ಮಾಡಿಡ್ಬೇಕು. ಆಕಿಗೆ ಮತ್ತು ಜಳಕ ಮಾಡಿಸ್ಬೇಕು, ಆಕಿಗೆ ತಿನ್ನಿಸ್ಬೇಕು. ರೆಡಿ ಮಾಡಿ 8:30 ಆಕಿಗೆ ಒಯ್ದು ಬಿಟ್ಟು ಹೊಳ್ಳಿ ಬರುತ್ತನ ನನಗೆ ಇಷ್ಟು ಬಿ ಪಿ ಒಂದು 200-300 ಲೆವೆಲ್ಗೆ ಹೋಗಿರ್ತೈತಿ. ಅಟ್ಟಿಗೆ ಕೆಟ್ಟ. ಆಮೇಲೆ ಯಾವಾಗ ಆಕಿಗೆ ಬಿಟ್ಟು ಬರ್ತೀನಿ ಅವಾಗ ಒಂದು 10 ನಿಮಿಷ ಬಂದು ಕೂತಿರ್ತೀನಿ ರೂಮ್ದಾಗ ಸಮಾಧಾನಲೆ. ಮತ್ತು ಹೊಳ್ಳಿ ಎದ್ಕಿಸಿಂದ ಎಲ್ಲ ಕೆಲಸ ಚಾಲು ಮಾಡಿ ಮುಗಿಸ್ಬೇಕಾದ್ರೆ ಆಗ್ತೈತಿ. ನನ್ನಿನ್ನ ಅವೆಲ್ಲ ಕೆಲಸ ಪೆಂಡಿಂಗ್ ಅದಾವು. ಜಲ್ದಿ ಮುಗೀತು ಅಂತಂದ್ರೆ ಇವತ್ತು ಹೋಗಿ ಅವಷ್ಟು ಅರಿವಿ ಹಿಡ್ಕೊಂಡು ಬರಬೇಕು, ಹೊಲಿಬೇಕು ಅಂತ ಮಾಡೀನಿ. ಇಲ್ಲ ಅಂದ್ರೆ ನಾಳೆ ಸಂಡೇ ಆಗಂಗಿಲ್ಲ. ನಾಳೆ ಮಂದಿ ಬರ್ತಾರೆ. ಸಂಡೇ ಎಲ್ಲ ಸೂಟಿ ಮಾಡ್ಕೊಂಡು ಮಾತಾಡ್ಸಕ್ಕೆ ಬರ್ತಾರೆ. ನಾಳೆ ಅಂತೂ ಫುಲ್ ಹೆವಿ ರಶ್ ಇರ್ತದೆ. ನಂತರ ಹಿಂಗೈತ್ರಿ ಇವತ್ತಿನ ದಿನ. ಹಿಂಗೆ ಚಾಲು ಮಾಡೀನಿ. ಬರೀ ಮುಂದೆ ಪ್ರೊಸೆಸ್ ಡೇ ಬೈ ಡೇ ಫುಲ್ ಹೆವಿ ವರ್ಕ್ ಹಿಂಗೈತ್ರಂದ. ಇವತ್ತು ಜಲ್ದಿ ಬರ್ತಾಳೆ, 2ಕ್ಕೆ ಬರ್ತಾಳೆ. ಇವತ್ತು ದಿನ 2:15 ಬರ್ತಾಳೆ. ಇವತ್ತು 2ಕ್ಕೆ ಬರ್ತಾಳೆ. ಯಾಕಂದ್ರೆ
1:30 ಸ್ಕೂಲ್ ಬಿಡ್ತೈತಿ. 1:30 ಬಿಡ್ತಂದ್ರೆ ಅವರೆಲ್ಲ ಬಿಟ್ಟು ಹಿಂಗೆ ಬಿಟ್ಕೋತ ಬರ್ಬೇಕಾದ್ರೆ 2 ತಂದು ಬಿಡ್ತಾರೆ ರೀ ಅವ್ರು. ನಾಳೆ ಸಾಲಿ ಸೂಟಿ, ನಾಳೆ ಅವ್ರಿಗೆ ಇಬ್ರಿಗೆ ಹಿಡ್ಕೋಬೇಕು, ಮನೆ ಕೆಲಸ ಆಗಬೇಕು, ಅಡಿಗೆ ಆಗಬೇಕು, ನಾಷ್ಟ ಚಹಾ ಆಗಬೇಕು. ಇದೆಲ್ಲ ಮನೆಗೆ ಬಂದು ಮಕ್ಕಳು ಬಂದಿರ್ತಾರೆ, ಅವ್ರನ್ನೆಲ್ಲ ನೋಡ್ಕೋಬೇಕು. ನಂದಂತೂ ನಾಳೆ ಐತರಂತ ಐತಿ ಇರಲಿ ದೇವ್ರು ನನ್ನ ಕಾಡಲಾರ್ದ ಮತ್ತೆ ಯಾರಿಗೆ ಕಾಡಬೇಕು? ಕಾಡದಷ್ಟು ಕಾಡು, ನಾ ಬಿಡೋದಿಲ್ಲ, ನನ್ನ ಹಠ ಬಿಡೋದಿಲ್ಲ. ಇಷ್ಟೇ ಗೈಸ್. ಮಧ್ಯಾಹ್ನ ನೋಡಿರಿ ಎಷ್ಟು ಮಂದಿ ಬಂದಿದ್ರು ಅಂಥೇಳಿ. ಒಮ್ಮೆ ಒಂದು 8 ಮಂದಿ ಬಂದುಬಿಟ್ರು. ಆಲ್ರೆಡಿ ಮುಂಜಾನೆ ನಾ ಅಡಿ ಎಲ್ಲ ಮಾಡಿದ್ನಿ. ಮಾಡಿ ಬಾಂಡೆ ಬಾಳಿದ್ದು ಊಟ ಆದ್ಮೇಲೆ ತಿಕ್ಕಬೇಕು ಅಂಥೇಳಿ ಕೂದಲ ಬಿಟ್ಟ ಅಂತ ತಿಕ್ಕೋಬೇಡ್ರಿ. ಯಾಕಂದ್ರೆ ಒಂದು ಸ್ವಲ್ಪ ನಾರ್ದಂಗೆ ಅನ್ಸಕತ್ತೈತಿ. ಅದಕ್ಕೆ ಒಂದು ಸ್ವಲ್ಪ ಗಾಳಿ ಆಡಲಿ, ಆಮೇಲೆ ತಲೆ ಇಕ್ಕೋಬೇಕಂತೇಳಿ ಕೂದಲ ಬಿಟ್ಟು ಬಂದೀನಿ. ಏನಾಯಿತು ಅಂತಂದ್ರೆ ಒಮ್ಮೆ 8 ಮಂದಿ ಬಂದರು. ಆಲ್ರೆಡಿ ಅಡಿಗೆ ಮಾಡಿದ್ನಿ, ಮಕ್ಕೊಂಬಿಟ್ಟಿನಿ. ಹೆಂಗೆ ವಿಡಿಯೋ ಎಡಿಟ್ ಮಾಡ್ಕೊತ ಹೆಂಗೆ ಮಕ್ಕೊಂಡಿನಿ ಗೊತ್ತೇ ಆಗಿಲ್ಲ, ಮಕ್ಕೊಂಬಿಟ್ಟಿನಿ. ಆಮೇಲೆ ಅವ್ರು ಒಮ್ಮೆ ಬಂದರು. ಬರೋಣ ಆರಾಮ ಮತ್ತು ಒಳಗೆ ರೂಮ್ನಾಗ ಎಲ್ಲರೂ ಕೂಡಿಬಿಟ್ರು. ಒಮ್ಮೆ 4-5 ಮಂದಿ ಒಳಗೆ ಬಂದುಬಿಟ್ಟಾರೆ. ಏನು ಮಾತಾಡಲಿ ಅಂದ್ರೆ ಬಾಯಾಗಿನ ಗೊತ್ತಾಗಲಾಗಿತ್ತು. ಆಮೇಲೆ ಎಲ್ಲರೂ ಬಂದರು. ಆರಾಮದ್ರೆ ಅಂತ ನಾವು ಊರು ಅಂದ್ಕೊಂಡು ಮಾತು ಹೊಳ್ಳೆ ಅಡುಗೆ ಮಾಡು ಊಟಕ್ಕೆ ಮಾಡಿ ಗೊತ್ತನ. ನಾ ಮಾತು ಹೊಳ್ಳೆ 8 ತತ್ತಿ ಬುರ್ಜಿ ಮಾಡಿ ಎಲ್ಲ ಮತ್ತು ಚಿಕನ್ ತರಿಸು ಅನ್ನಕತ್ರು. ಮಾತು ಹೊಳ್ಳೆ ಚಿಕನ್ ತರಿಸಿದ್ವಿ. ಮತ್ತು ಚಿಕನ್ ಮಾಡಿ ಸಿಟಿ ಹೊಡಿಸ್ಬಿಟ್ನಿ. ಹಾಕಿನಿ. ಮಾತು ಹೊಳ್ಳೆ ಚಪಾತಿ ಮಾಡಿ ಅವ್ರಿಗೆಲ್ಲ ಊಟಕ್ಕೆಲ್ಲ ಮಾಡಿಕೊಟ್ಟು ನಾವು ಅವ್ರು ಹೋಗ್ಬೇಕಂದ್ರೆ ಸಂಜೆ 4 ಆತ್ರಿ. 4ಕ್ಕೆ ಹೋದ್ರು ಅವರು. ಶ್ರೀನು ಅವ್ರಿಗೆ ಇಷ್ಟು ಪರಿಚಯ ಆಗಿಬಿಟ್ಟಾಳ. ಅವ್ರು ಬೆನ್ನು ಹತ್ಕೊಂಡು ಹೋಗಕ್ಕೆ ರೆಡಿ ಆಗಿಬಿಟ್ಟ. ಓ ನೆಮ್ಮಡಿ ಇಲ್ಲ ಏನು ಎದ್ದಳ್ರಿ ಎದ್ದಾಳಾಕತ್ತು. ಮಕ್ಕಳದು ಸಂಜೆ 5ಕ್ಕೆ ಮಕ್ಕೊಂದು ಎದ್ದು ಮೇಕಿ ತನಿ ಕುದಿಯಾಕೆ ಇಟ್ಟಿದ್ದಿ, ಅದನ್ನು ಕೊಟ್ಟಿನಿ ತಿನ್ಕೊತ ಕೂತಾರಿಬ್ರು. ನಾವು ಒಮ್ಮೆ ಅವರು ಬಂದಾರ. ಅವ್ರಿಗೆ ಎಷ್ಟು ಎಡಿಕ್ಟ್ ಆಗಿಬಿಟ್ಟಾಳ ಅಂತಂದ್ರೆ ಎಲ್ಲೆಲ್ಲಿ ಬಿಡೋವಳ ಬಾ ಅಂದರೆ ಎಲ್ಲೆಲ್ಲಿ ಬರಾಕ್ತಿರಲಿಲ್ಲ. ಬೆನ್ನು ಹತ್ಕೊಂಡು ಹೋಗ್ತೀನಿ. ಅವ್ರ ಊರಿಗೆ ಕೋಲಾರದಿಂದ ಬಂದಾರ. ಅವ್ರು ಕೋಲಾರದಿಂದ ಹತ್ತನೇದಿಂದ ಬಂದಾರ. ಅವ್ರು 8 ಮಂದಿ. ಅವ್ರು ಬೆನ್ನು ಹತ್ಕೊಂಡು ಹೋಗ್ತೀನಿ ಅಂತ ಕೂತ್ಬಿಟ್ಟಾಡ್ರಿ. ಎಲ್ಲೆಲ್ಲಿ ಬರಾಕ್ತಿರಲಿಲ್ಲ. ಬಾರ ಪಪ್ಪ ಬಡಿತಾನ. ಅವ್ರು 10 ರೂಪಾಯಿ ಕೊಟ್ರೆ ನಾ ಹೋಗ್ತೀನಿ ಅಂತ ಕೂತ್ಬಿಟ್ಟಾಳ. ಅವ್ರು ಅದು ಅಂಗಡಿ ತನ ಹೋಗ್ಬಿಟ್ಟಾಳ. ಬಾ ಅಂದ್ರೆ ಬರಾಕ್ತಿರಲಿಲ್ಲ. ರಮೇಶ್ ಪಪ್ಪನ ಗಾಡಿ ಮೇಲೆ ಹೋಗೋದು ಬಾ ಅತ್ತೆ ಕರ್ಕೊಂಬರೋಣ. ಚಿರ್ಯಾಡ್ ಎದಕ್ಕೆ ಅಲ್ಲಿ ತಗೋ ಪೇಪರ್ ಹಿಂಗೆ ಹರ್ಕೋ, ಪೇಪರ್ಲಿ ಹಿಡ್ಕೊತೀನಿ. ಅಲ್ಲೇ ನೋಡಿ ಶೀನೂನ್ ಬ್ಯಾಗ್ ಹಿಂದೆ. ಅಲ್ಲಿ ಶೀನೂನ್ ಬ್ಯಾಗ್ ಹಿಂದೆ ಐತೆ ನೋಡಿ. ಶೀನೂನ್ ಬ್ಯಾಗ್ ಹಿಂದೆ ಅಲ್ಲಿ ಕಾಣತೈತೆ ನೋಡಿ. ಅಲ್ಲಿ ಬುಕ್ ಹಲೋ ಐತಿ. ಬುಕ್ ಅಷ್ಟ ಒಂದು ಸೌಂಡ್ ಕಾಡಾಕತ್ತಾವ. ಈಗರೆ ಎದ್ದಾಳ, ಅದಕ್ಕೆ ಕಾಡಾಕತ್ತಾವ. ಅವು ಸುಡಾತಾವ. ಒಂದು ಸ್ವಲ್ಪ ಹಾರ್ಲಿ ಅಂದ್ರೆ ಕೇಳಾಕ್ತೀರಿಲ್ರಿ ಈಕಿ. ಏನು ಮಾಡಿದೆ ನಾರ ಅದಕ್ಕೆ ಹೊಳ್ಳೆಲ್ಲ ಅಡುಗೆ ಮಾಡ್ಕೊಂಡು ಅವರಿಗೆಲ್ಲ ಊಟ ಮಾಡಿ ಕಳಿಸ್ಬೇಕಾದ್ರೆ 5 ಆಯ್ತು. ಹೊಳ್ಳೆ ಮತ್ತಿನ್ನೇನು ಮಾಡ್ಲತ್ತೆ ಕಸ ಹುಡ್ಕೊಂಡು ಮತ್ತೆಲ್ಲ ಸಂಜೆಗೆ ಹೊಳ್ಳಿ ಕೆಲಸ ಮಾಡ್ಕೋಬೇಕಲ್ಲ. ಮತ್ತು ನಾವು ಅತ್ತಿರಿಗಷ್ಟು ಚಹಾ ಕೊಟ್ಟು ಬಾಂಡೆ ಬಾಳಿದ್ದು ಮತ್ತು ಎಲ್ಲ ಬಾಂಡೆ ಮುಂಜಾನೆದು ನಾಷ್ಟದೆಲ್ಲ ಬಂದು ತಿಕ್ಕಿದ್ರು. ಅವೆಲ್ಲ ಹಚ್ಚಿ ಮತ್ತು ಮಧ್ಯಾಹ್ನ ಊಟ ಮಾಡಿದ್ದೆಲ್ಲ ಮಾಡಿದ್ದು ನೀತಾವೆಲ್ಲ ತಿಕ್ಕಿ ಕಸ ಹುಡುಗಿ ದೀಪ ಹಚ್ಚಿ ಮುಖ ತೊಗೊಂಡು ಕೂತಿನ್ರಿ. ಇನ್ನೂ ತಲೆ ಹಿಕ್ಕೊಂಡಿಲ್ಲ ಏನಿಲ್ಲ. ಅವ್ರಿಬ್ರು ಮೇಕೆ ತಿನ್ನಾಕತ್ತಾರ ಅಳ್ಕೋತ. ಇನ್ನೊಂದು ಏನು ನನಗೆ ಟೆನ್ಷನ್ ಆಗಕತ್ತೈತಿ ಅಂತಂದ್ರೆ ಸೈರಾಂದ ಸ್ಕೂಲ್ ಚಾಲು ಆಗೈತಿ, ಕೆಲಸ ತ್ರಿಬಲ್ ಪಟ್ಟು ಹೆಚ್ಚಾಗೈತ್ರಿ. ಮತ್ತು ಇನ್ನೊಂದು ಏನಾಗೈತಿ ಅಂತಂದ್ರೆ ಫಸ್ಟ್ ಹಾಕಿದ್ದೆ ಇಂಗ್ಲೀಷ ಮ್ಯಾಥ್ಸ್ 2 ಐತ್ರಿ. ಈಗೇನು ಇನ್ಕ್ಲೂಡ್ ಮಾಡ್ಯಾರಂತಂದ್ರೆ ಕನ್ನಡ ಹಿಂದಿ 2 UKGದಾಗ ಹಾಕಿಬಿಟ್ಟಾರ. ಬುಕ್ ಎಲ್ಲ ಕೊಟ್ಟಾರ. ಏನು ಎಕ್ಸ್ಟ್ರಾ ಓದಿಸ್ಬೇಕು, ಎಕ್ಸ್ಟ್ರಾ ಬರೆಸ್ಬೇಕು. ಈಗ ನಾವು ಎಲ್ಲ ಬುಕ್ಸ್ ತಂದ್ಮೇಲೆಲ್ಲ 1 ದಿನ ಪೂರ್ತಿ ಅದನ್ನೆಲ್ಲ ಬುಕ್ ಎಲ್ಲ ಎಷ್ಟು ಅದಾವೆ 2 ಸೆಮಿಸ್ಟರ್ದು ಒಮ್ಮೆ ಕೊಟ್ಟಿರ್ತಾರೆ. ಅವೆಲ್ಲ ಕವರ್ ಹಾಕಬೇಕು. ಎಲ್ಲ ನೀಟಂಗೆ ಅಕ್ಕಿ ಹೆಸರು ಬರೆದು ಕೊಟ್ಟು ಎಲ್ಲ ಹೋಮ್ವರ್ಕ್ ಚಾಲು ಮಾಡಿಸ್ಬೇಕ್ರಿ ಸೋಮವಾರದಿಂದ.
ಅವ್ರ ಪಾಪ ಇವತ್ತು ಹೋಗಿ ಎಲ್ಲ ತೊಗೊಂಬಂದಾರ. ಈ ಮತ್ತು ಏನೇನು ಬೇಕು ಏನೇನು ಬೇಡ ಅಂತ ಕೇಳಕ್ಕೆ ಫೋನ್ ಹಚ್ಚಿದ್ರು ಅವರು. ಏನವ್ರಿಗೆ ಹಿಂಗೆ ತೇನಿ ಥರ ಅಂದ್ರೆ ನಾ ಇದನ್ನೆಲ್ಲ ಮಾಡಬೇಕು ಸತ್. ಮಧ್ಯಾಹ್ನ ಕಡಿಗೆಲ್ಲ ಮಾಡಿದೈತಿ, ಚಿಕನ್ ಅದು ಐತಿ, ಬ್ಯಾಳೆ ಐತಿ. ಈಗ ಒಂದು ಸ್ವಲ್ಪ ರೊಟ್ಟಿ ಮಾಡಬೇಕು. ಸೈರಾವಳು ಮುತ್ಯಾಗ ಸೈರಾವಳು ಮುತ್ಯಾಗ ಏನು ಮಾಡಿಕೊಡ್ಲಿ ಅಡುಗೆ ಏನಾಕತ್ತೀನಿ. ಈಗ ಬ್ಯಾಳೆ ಕಾಯಿಪಲ್ಯ ಅಂತೇಳಿ ಲೈಟಂಗೆ ಪಲಾವ್ ಮಾಡಿಕೊಟ್ಬಿಡ್ತೀನಿ. ಇಷ್ಟ ಪಲಾವ್ ಮಾಡಿಬಿಡ್ತೀನಿ. ಮುಖದ ಮೇಲೆ ಯಾಕೋ ಮತ್ತು ಪಿಂಪಲ್ಸ್ ಆಗಾಕತ್ತಾವು. ಯಾಕಂದರೆ ಒಂದು ಸ್ವಲ್ಪ ದಿನ ಅದು ಹಾಸ್ಪಿಟಲ್ದಿಂದ ಬಂದಾಗಿಂದ ಚಹಾ ಬಿಸ್ಕಿಟ್ ತಿನ್ನೋದು ಮಾಡಾಕತ್ತೀನಿ. ಅದ್ರ ಸಂಬಂಧ ಯಾಕಂದ್ರೆ ಮುಂಜಾನೆ ಕೆಲಸ ಮಾಡಿರ್ತೈತಿ, ಆಕೆ ಸ್ಕೂಲಿಗೆ ಕಳಿಸ್ಬೇಕು. ಮತ್ತು ಮಧ್ಯಾಹ್ನ 12-1ಕ್ಕೆ ಜಳಕ ಮಾಡೋದು, ಅವಾಗ ನಾಷ್ಟ ಮಾಡೋದು ಅಂತ ನನಗೆ ವಜ್ಜಿ ಬೀಳಾಕತ್ತೈತಿ. ಅದಕ್ಕೆ ಹಸು ತಡ್ಕೊಳಕ್ಕೆ ಚಹಾ ಬಿಸ್ಕಿಟ್ ತಿನ್ನಾಕತ್ತೀನಿ. ಅದಕ್ಕೆ ಮುಖದ ಮೇಲೆ ಪಿಂಪಲ್ಸ್ ಆಟೋಮೆಟಿಕ್ ಚಾಲೂನೇ ಬಿಡ್ತಾವೆ. ಸ್ವಲ್ಪ ಸಕ್ರೆ ಹಿಂಗೆ ನನ್ನ ಗಂಟಲ್ದಾಗ ಇಲ್ಲಿ ಬಿದ್ದೈತೆ ಅಂದ್ರೆ ಸಾಕು, ಇಲ್ಲೆಲ್ಲ ರಿಯಾಕ್ಷನ್ ಚಾಲೂ ಆಗ್ಬಿಡ್ತೈತಿ. ಅದ್ರ ಸಂಬಂಧ ನಾನು ಚಹಾ ಕುಡಿಯಂಗಿಲ್ಲ ರೀ ಗೈಸ್. ಹಿಂಗೈತ್ರಿ ಎಲ್ಲಾರ್ದು ಒಂದೊಂದು ಆಫ್ಟರ್ ವೆಕೇಷನ್ ಎಲ್ಲರದು ಚಾಲೂನೇ ಇರ್ತೈತಿ. ಆದ್ರೆ ನನಗೆ ನಾ ಏನು ಮಾಡೋದಿತ್ತಂದ್ರೆ ಸೈರಾಗ ಟ್ಯೂಷನ್ ಹಚ್ಚೋದಿತ್ತು. ಸುಮ್ಮ ಮನ್ಯಾಗ ಕೂತು ವೇಸ್ಟ್ ಮಾಡ್ಕೊಂಡು ಅಂತ ಅನ್ಸಾಕತ್ತೈತಿ. ಟ್ಯೂಷನ್ ಹಚ್ಚಿದ್ನಿ ಅಂತಂದ್ರೆ ಒಂದು ಸ್ವಲ್ಪ ದಿನ ಆಕಿನೂ ಎಲ್ಲ ಆ ಥರ ಸ್ವಲ್ಪ ಆ್ಯಕ್ಟಿವ್ ಇರ್ತಳು, ಎಲ್ಲ ಥರ ಇದಿರ್ತಳು. ಸುಮ್ಮ ಟಿ ವಿ ಮೊಬೈಲ್ ಕೊಟ್ಟು ಹಾಳು ಮಾಡಿ 3 ತಿಂಗಳು ಅಂತ ಅನ್ಸಾಕತ್ತೈತಿ. ನೆಕ್ಸ್ಟ್ ಟೈಮ್ ಮಾಡೋಂಗಿಲ್ಲ. ಯಾಕಂದರೆ ನೆಕ್ಸ್ಟ್ ಟೈಮ್ ನಾ ಇಲ್ಲಿ ಯಾರ ಮನೆಗೂ ಹೋಗಂಗಿಲ್ಲ. ಸಾಲಿ ಸೂಟಿ ಆಗೋಣ ನೋಡಿ ಎಲ್ಲರೂ ಚಲೋ ತೆಂಗೆ ಟ್ಯೂಷನ್ ಹಚ್ಚಬೇಕು. ಇದೊಂದು ವರ್ಷ ಆದರೆ ಮುಂದಿನ ವರ್ಷ ಇಬ್ಬರು ಹೋಗ್ತಾರೆ. ಇಬ್ಬರು ಹೋದರೆ ಏನು ಚಿಂತರಂಗಿಲ್ಲ, ಇಬ್ಬರು ಕೂಡಿ ಹೋಗ್ತಾರಲ್ಲ ಅಂತೇಳಿ ನಡಿತೈತೆವಾಗ ಇಬ್ರಿಗೆ ಹೋಗಾಕ ಮಾಡಾಕ. ಬರ್ರಿ ಅವರಿಬ್ರು ಹೆಂಗೆ ಕೂತಾರ ತೋರಿಸ್ತೀನಿ. ದಿಕ್ಕಿಗೆ ಒಂದೊಂದು ಚಲೋ ಐತಿ ಗುಂಡು. ನೀ ಮಾಡಿ ಹಂಗೆ ಮಾಡಿ. ಈಗ ನಾನು ನಾಳೆ ಮಾತು ತರೋದಿಲ್ಲ. ನೋಡಿ ಶ್ರದ್ಧಾ ಮಾಡ್ತಾವ ಕೊಡು ಸೈರ. ನಾಳೆ ಮಾತು ಕೊಡ್ತೀನಿ. ನಾಳೆ ಮಾತು ಕೊಡ್ಸುನು ತಗೋ ಸುಚ್ಚಿ. ಅಲ್ಲೇ ಒಳಗೆ ನೀ ಅದು ತಗೋ, ದೊಡ್ಡ ತಗೋ ಶಾಂತ. ಈ ದೊಡ್ಡ ತಗೊಂಡು ಶಾಂತ ಏನಂದ್ರೆ ಟೈಮ್ 12 ಆಗೈತ್ರಿ. ಟೈಮ್ ಇನ್ನೂ ಊಟ ಮಾಡಲಿ ಬೇಡ ಹೋತಿ ಬ್ಯಾಸೋಸ್ಕೊಂಡು ಕೂತೀನಿ. ಅದಕ್ಕೆ ಈಗ ಊಟ ಮಾಡಾಕತ್ತೀನಿ. ಸೈರ ಮಕ್ಕೊಂಡ ಶ್ರೀನು ಇನ್ನೂ ಹೆಸ್ರದ. ಸೈರ ಪಾಪ ಏನೋ ಕೆಲಸ ಐತೈತೆ ಹೊರಗೆ ಹೋದ್ರು. ಶ್ರೀನು ಎಷ್ಟು ಮಾತಾಡಕತ್ತಾಳ್ರಿ ಅಪ್ಪ. ನನಗೆ ತಲೆ ಹುಚ್ಚಿಡಿಯಾಕತ್ತೈತಿ. ಚೆಂತನ ಹ್ಞೂ ಅಂತ ಸಾಕಾಗತ್ತೈತಿ. ಅಟ್ಟು ಮಾತಾಡಕತ್ತ ವಾಟ್ ಬರಾಕ್ತಾರಿಲ್ಲ ನೋಡ್ರಿ. ಮಕ್ಕಳಕ್ಕೆ ತೇರಿಲ್ಲ ಅಲ್ಲಿ ಬಾಯ್ ಮಾಡ್ಕೊತ ಕೂತಾಳಲ್ಲ ಅವ್ರು ಮುತ್ಯನ ರೂಮ್ನ್ಯಾಗ. ಯಾವಾಗ ಅವರು ಬ್ಯಾಸರ್ಸ್ಕೊಂಡು ಒಂದು ಏಟ ಹೊಡಿತಾರ ಅವಾಗ ಅಳ್ಕೋತ ಬರ್ತಾಳೆ. ಈಗ ತಾನ ಅದಕ್ಕೆ ಬರುತ್ತೆ. ನಾನು ಸುಮ್ಮನೆ ಊಟ ಮಾಡ್ಬೇಕಂತೇಳಿ ಊಟ ಮಾಡತ್ತೀನಿ ರೀ. ಅನ್ನ ಸಾರ ಹುಡುಗರು ಸಣ್ಣ ಇದು ಅಂದರೆ ಯಾವಾಗ ಜಲ್ದಿ ಮಾತಾಡ್ತಾವಣ್ಣ. ಜಲ್ದಿ ಮಾತಾಡಕತ್ತು ಅಂದ್ರೆ ಯಾವಾಗ ಜಲ್ದಿ ಶಾಲೆಗೆ ಹೋಗ್ತಾವ. ಎಲ್ಲ ಥರ ಚಿಂತೆ ಮನುಷ್ಯಾಗ ಒಂದನ್ನೋ ನೆಮ್ಮದಿ ಇಲ್ಲ. ಏನು ಮಾಡ್ರೂ
ಯಾರಿಗೂ ನೆಮ್ಮದಿ ಅನ್ನೋದು ಇರಂಗಿಲ್ಲ. ಇದಂತೂ ಸುಳ್ಳಲ್ಲ ಇದು. ನಾಳೆ ಸಂಡೇ ಐತಿ, ಆದರೂ ನನಗೇನು ಸೂಟಿ ಇರಂಗಿಲ್ಲ. ನಾಳೆ ಫುಲ್ ಹೆವಿ ವರ್ಕ್ ಇರ್ತೈತಿ. ಯಾಕಂದ್ರೆ ನಾಳೆ ಮಂದಿ ಹೆಚ್ಚು ಬರ್ತಾರೆ. ಯಾಕಂದ್ರೆ ಸೂಟಿ ಐತೈತಿ, ಎಲ್ಲರೂ ಮಾತಾಡ್ಸಕ್ಕೆ ಬರ್ತಾರೆ. ಮುಗೀತು ನಿಂದ? ಹ್ಞೂ ಮಾಡ್ತೀವಿ. ಹ್ಞೂ ತೋ ನೀಡಿ ಹಾಕಿನ ಸಪ್ಪ. ಕಾರ್ತೈತಿ. ಐತಿತ್ಯವಲ್ಲ ಬ್ಯಾಡ ನಡಿ. ಅಲ್ಲಿ ಅಭಿ ಕಾಕ ಹೇಳಿ ಹಾಕೊಡ್ತಾನೆ, ಹೋಗಿ ನಿನ್ನ ಮಮ್ಮ ಹಾಕೊಡತ್ ಹೇಳು. ಅದು ತಿನ್ನಸ ನನ್ನ ಈಚೆ ಕಡೆ ತಿನ್ನಸಂತ, ಆಚೆ ಕಡೆ ಪ್ಲೇಟ್ ಊಟ ಆದ್ರೆ ಆಚೆ ಕಡೆ ತಿನ್ಸ, ಈ ಕಡೆ ತಿನ್ಸು, ಆ ಕಡೆ ತಿನ್ಸು, ಈ ಕಡೆ ತಿನ್ಸು. ಜೋತಿತ್ತಾಳ ಅದಕ್ಕೆ ಊಟ ಮಾಡಿ ಬರುತ್ತೆ. ನಾನು ರಗಡ್ ಮಾಡ್ತಾಳ್ರಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ. ಐ ಹೋಪ್ ಈ ಬ್ಲಾಗ್ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ರೀ. ಸೊ ಮತ್ತೊಂದು ಬ್ಲಾಗ್ದಾಗ ಸಿಗ್ತೀನಿ ರೀ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆ್ಯಂಡ್ ಬಾಯ್. ಏನಂತಂದ್ರೆ ಸೈರಾ ಶ್ರೀನು ಬ್ಲಾಗ್ಸನ್ನು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಂಗೆ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.